ಸ್ನೇಹಿತರೆ, ಈ ಫಾಸ್ಟ್ ಯುಗದಲ್ಲಿ ನಾವು ದುಡ್ಡು ಗಳಿಸೋದಕ್ಕಿಂತ ಜಾಸ್ತಿ ಅದನ್ನು ನಾವು ನಮ್ಮ ಆರೋಗ್ಯದ ಮೇಲೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಪ್ರತಿಯೊಂದು ದಿನಾನೂ ಒಂದೊಂದು ರೋಗಗಳು ಉಟ್ಕೊತಾ ಇದ್ದಾವೆ. ನಾವು ಡೈಲಿ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದೇ ಇರ್ತಕ್ಕಂಥ ದಿನಾನೇ ಇಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಟ್ಯಾಬ್ಲೆಟ್ಸ್ಗಳನ್ನು ಟೈಮ್ ಟು ಟೈಮ್ ತೊಗೊಳ್ಳೋದನ್ನು ಮರೆತು ಬಿಡ್ತೀವಿ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಇವಾಗ ನಮ್ಮ ಅಲಯನ್ಸ್ ಯೂನಿವರ್ಸಿಟಿಯವರು ಇದಕ್ಕೆ ಅಂತ ಒಂದು ಸೊಲ್ಯೂಷನ್ನ ಕಂಡುಹಿಡಿದಿದ್ದಾರೆ. ಏನಪ್ಪ ಅಂತಂತಂದರೆ ಯಾವ ಟೈಮಿಗೆ ಯಾವ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕು ಅಂತ ಒಂದು ಮಷಿನ್ನ ಕಂಡುಹಿಡಿದಿದ್ದಾರೆ. ಬನ್ನಿ ಹೇಗಿದೆ ಅದು, ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಬರೋಣ. ನಾವು ಶೇಷಾದ್ರಿ ಅಂತ ಅಲಯನ್ಸ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿಂದ ಬಂದಿದ್ದೀವಿ. ಸೊ ಇಲ್ಲಿ ನಾವು ಬೆಂಗಳೂರು ಟೆಕ್ ಸಮಿತಲ್ಲಿ ನಮ್ಮ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಯಾರ್ಯಾರು ಮಾಡಿದ್ದಾರೆ ಅವರ ಓನ್ ಇನ್ವೆನ್ಷನಿಂದ ಸೊ ಆ ಪ್ರಾಜೆಕ್ಟ್ಸ್ನ ತೊಗೊಬಂದು ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಲ್ಲಿ ಮತ್ತು ಸ್ಟೂಡೆಂಟ್ ಸ್ಟಾರ್ಟಪ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಸೊ ತುಂಬ 6 ಪ್ರಾಡಕ್ಟ್ಸ್ ಬಂದಿದೆ. ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ ಬಂದು ಸ್ಮಾರ್ಟ್ ಪಿಲ್ ಡಿಸ್ಪೆನ್ಸರ್ ಅಂತ. ಸೊ ನವೇಡೇಸ್ ನೋಡಬೇಕಾದ್ರೆ ಸೊ ಶುಗರ್ ಪೇಷಂಟ್ಸ್ ಅವರೆಲ್ಲ ತುಂಬ ಜಾಸ್ತಿ ಇದ್ದಾರೆ. ಸೊ ಅವ್ರಿಗೆ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೋಬೇಕಾಗಿರುತ್ತೆ. ಬಟ್ ಅವ್ರು ಮರ್ತೋಗ್ತಾರೆ. ಪ್ರತಿ ಸಾರಿ ಯಾರಾದರೂ ಒಬ್ಬರು ಮನೇಲಿ ಇರಬೇಕು, ಅವ್ರಿಗೆ ವಯಸ್ಸಾದವ್ರಿಗೆ ಟ್ಯಾಬ್ಲೆಟ್ ಕೊಡೋಕ್ಕೆ ಯಾವ ಟ್ಯಾಬ್ಲೆಟ್ ಯಾವಾಗ ತೊಗೋಬೇಕು, ಹೆಂಗೆ ತೊಗೋಬೇಕು, ಊಟ ಮುಂಚೆನ, ಊಟ ತದನಂತರನ, ಸೊ ಇಂಥ ಎಲ್ಲ ಫ್ಯೂಚರ್ಸ್ ಇದೆ. ಸೊ ಈ ನಮ್ಮ ಪ್ರಾಡಕ್ಟ್ ಏನಂದರೆ ಸೊ ಒಂದು ಮನುಷ್ಯಗೆ ಯಾವ ಟ್ಯಾಬ್ಲೆಟ್ ಯಾವಾಗ ಕೊಡಬೇಕು ಅಂತ ಎಲ್ಲ ಸೆಟಪ್ ಮಾಡಿದ್ವಿ. ಸೊ ಇದು ನಮ್ಮ ಪ್ರಾಡಕ್ಟ್ ಸ್ಮಾರ್ಟ್ ಪಿಲ್ ಡಿಸ್ಪೆನ್ಸರ್ ಅಂತ. ಸೊ ಇಲ್ಲಿ ನೋಡೋದಾದರೆ ಇಲ್ಲಿ 3 ಕಂಪಾರ್ಟ್ಮೆಂಟ್ಸ್ ಇದೆ. ಒಂದು ಮಾರ್ನಿಂಗ್, ಒಂದು ಆಫ್ಟರ್ನೂನ್, ಒಂದು ಈವ್ನಿಂಗ್. ಸೊ ನಾವು ಮಾರ್ನಿಂಗ್ ಏನೇನು ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಇಲ್ಲಿ ನಾವು ಫಿಲ್ ಮಾಡ್ತೀವಿ. ಸೊ ಮತ್ತು ಆಫ್ಟರ್ನೂನ್ ಏನು ಕೊಡಬೇಕಂತ ಆಫ್ಟರ್ನೂನ್ ಕಂಪಾರ್ಟ್ಮೆಂಟಲ್ಲಿ, ಸಂಜೆ ಏನು ಕೊಡಬೇಕಂತ ಸಂಜೆ ಕಂಪಾರ್ಟ್ಮೆಂಟಲ್ಲಿ. ಸೊ ಇಲ್ಲಿ ನೋಡೋದಾದರೆ ಸೊ 1 ವೀಕಿಗೆ ಟೋಟಲಿ 7 ಡೇಸ್ ಇರುತ್ತಲ್ಲ. ಸೊ 7 ಡೇಸ್ ಕಂಪಾರ್ಟ್ಮೆಂಟ್ಸ್ ಇಲ್ಲಿದೆ. ಸೊ 7 ಡೇಸ್ಗೆ ಏನೇನು ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಫಸ್ಟ್ ನಾವು ಇಲ್ಲಿ ಫಿಲ್ ಮಾಡಿ ಇಡ್ತೀವಿ. ಫಿಲ್ ಮಾಡಿ ನಾವು ಫಸ್ಟು ಲೋಡ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ಏನೇನು ಕೊಡಬೇಕು ಅಂತ. ಸೊ ಮತ್ತೆ ಇಲ್ಲಿ ನೋಡೋದಾದರೆ ನಮಗೆ ಇಲ್ಲಿ ಟೈಮರ್ ಕಾಣಿಸ್ತಿದೆ ಅಲ್ವಾ. ಸೊ ಇಲ್ಲಿ ನಾವು ಟೈಮ್ನ ಸೆಕೆಂಡ್ಸಲ್ಲಿ ಸೆಟ್ ಮಾಡ್ಬೋದು, ಮಿನಿಟ್ಸಲ್ಲಿ ಸೆಟ್ ಮಾಡ್ಬೋದು, ಅವರ್ಸಲ್ಲಿ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾರ್ನಿಂಗ್ ಟೈಮ್ನ ಸೆಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ 10 ಸೆಕೆಂಡ್ಗೆ ಸೆಟ್ ಮಾಡ್ತಿದ್ದೀನಿ. ಸೊ 10 ಸೆಕೆಂಡ್ ಆದಮೇಲೆ ನಾನು ಟ್ಯಾಬ್ಲೆಟ್ ತೊಗೋಬೇಕು. ಇವಾಗ ನಾನು ಸೆಕೆಂಡ್ಸ್ಗೆ ಹೋಗಿದ್ದೀನಿ. ಸೆಕೆಂಡ್ಸ್ಗೆ ಹೋಗ್ಬಿಟ್ಟು ಟೈಮ್ ಇನ್ಕ್ರೀಸ್ ಮಾಡ್ತಿದ್ದೀನಿ. ಸೊ 5-6 ಸೆಕೆಂಡ್ಸ್ ಕೊಟ್ಟಿದ್ದೀನಿ. ಮತ್ತು ನಾನು ಸೇವ್ ಮಾಡ್ತೀನಿ. ಸೇವ್ ಮಾಡಿದ ಆದಮೇಲೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಟೈಮ್ ಡಿಕ್ರೀಸ್ ಆಗ್ತಿದೆ. ಸೊ ಡಿಕ್ರೀಸ್ ಆಗಿದ ನಂತರ ನನ್ನ ಫೋನ್ಗೆ ಮೆಸೇಜ್ ಬರುತ್ತೆ. ಸೊ ಇದು ನಮ್ಮ ತಾಯಿ ಫೋನ್ ಅಂದ್ಕೊಳ್ಳಿ. ಸೊ ನಮ್ಮ ತಾಯಿ ಫೋನ್ಗೆ ನೋಡಿ ಕಾಲ್ ಬರ್ತಿದೆ, ಮೆಡಿಸಿನ್ ತೊಗೊಳ್ಳಿ ಅಂತ. ಸೊ ನಾನು ಬಂದು ಇಲ್ಲಿ ಕೈ ಇಟ್ಟಿದ್ದ ನಂತರ ಏನಾಗುತ್ತೆ ಅಂದರೆ ಇಲ್ಲಿ ಮೋಟರ್ ಇದೆ ಅಲ್ವಾ, ಈ ಮೋಟರ್ ರೊಟೇಟ್ ಆಗಿ ನನಗೆ ಟ್ಯಾಬ್ಲೆಟ್ ಡಿಸ್ಪೆನ್ಸ್ ಆಗುತ್ತೆ. ಇನ್ ಕೇಸ್ ನಮ್ಮ ತಾಯಿ ಬಿಸಿ ಇದ್ಕೊಂಡು ಅವ್ರು ನೋಡ್ಕೊಂಡಿಲ್ಲ ಅಂದ್ಕೊಳ್ಳಿ. ಸೊ ಅವಾಗ 5 ನಿಮಿಷ ವೆಯ್ಟ್ ಮಾಡುತ್ತೆ ಈ ಮಿಷಿನ್. 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಸೇಮ್ ಇವಾಗ ಈ ಫೋನ್ಗೆ ಕಾಲ್ ಯಾವ ಥರ ಬರುತ್ತಲ್ಲ ಸೇಮ್ ಅದೇ ಥರ ಮತ್ತೆ ನನಗೆ ಕಾಲ್ ಮಾಡುತ್ತೆ, ನಿಮ್ಮ ತಾಯಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಈ ಟೈಮ್ಗೆ. ಸೊ ಅವಾಗ ಏನು ಮಾಡ್ತೀನಿ, ನಾನು ನಮ್ಮ ತಾಯಿಗೆ ಏನಾದರೂ ಮಾಡಿ ಕಾಲ್ ಮಾಡಿ, ಇಲ್ಲಾಂದರೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಅವಾಗ ಏನಾಗುತ್ತೆ, 2 ಅಡ್ವಾಂಟೇಜ್ ಏನಂದರೆ ನಮ್ಮ ತಾಯಿ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ತೊಗೊಳ್ತಾರೆ. ಇನ್ನೊಂದು ಯಾವ ಟ್ಯಾಬ್ಲೆಟ್ ಯಾವಾಗ ತೊಗೋಬೇಕಂತ ಆಟೋಮೆಟಿಕ್ಕಾಗಿ ಮಿಷನ್ನೇ ಹೇಳುತ್ತೆ. ಸೊ ನಾವು ಫಸ್ಟ್ ಲೋಡ್ ಮಾಡಿರ್ತೀರಲ್ವ. ಸೊ ಇನ್ನೊಂದು ಏನಂದರೆ ಓವರ್ ಡೋಸೇಜ್ ಹಾಕೋಕ್ಕೆ ಬಿಡಲ್ಲ. ತುಂಬ ಜನ ಯಾವ ಟ್ಯಾಬ್ಲೆಟ್ ತೊಗೋಬೇಕಂತ ಗೊತ್ತಿಲ್ದಾರ ಯಾವುದಂದ್ರೆ ಅದು ತೊಗೊಬಿಟ್ಟಿರ್ತಾರೆ. ಒಂದು ಸತಿ ಊಟ ಮುಂಚೆ ತೊಗೊಳ್ದು, ಊಟ ಆದಮೇಲೆ ತೊಗೊಳ್ತಾ ಇರಲ್ಲ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ಇದು ಸಾಲ್ವ್ ಮಾಡುತ್ತೆ ಸರ್. ಸಪೋಸ್ ಅದು ನಿಮಗೆ ಕಾಲ್ ಮಾಡುತ್ತೆ, ಅವ್ರು ತೊಗೊಳ್ಳಿಲ್ಲ ಅಂದರೆ ನಿಮ್ಗೆ ಹಾಂ, ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡುತ್ತೆ? ಸೊ ಅವಾಗ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಸರ್, ಇಲ್ಲಿ ಟ್ಯಾಬ್ಲೆಟ್ಸ್ ಡಿಸ್ಪೆನ್ಸ್ ಆಗಿರುತ್ತಲ್ವ. ಸೊ ಡಿಸ್ಪೆನ್ಸ್ ಆಗಿ ಟ್ಯಾಬ್ಲೆಟು ಇನ್ ಕೇಸ್ ಮಧ್ಯಾಹ್ನ 12 ಆಗೋಯ್ತು, ಆದರೂ ನಮ್ಮ ತಾಯಿ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಅವಾಗ ಮಧ್ಯಾಹ್ನ ಟ್ಯಾಬ್ಲೆಟ್ ಬರಬೇಕಲ್ವ ಸರ್. ಸೊ ಮಧ್ಯಾಹ್ನ ಟ್ಯಾಬ್ಲೆಟ್ ಬಂದರೆ ಅವಾಗ ಏನಾಗುತ್ತೆ, ಬೆಳಗ್ಗೆದು ಮಧ್ಯಾಹ್ನದ 2 ಟ್ಯಾಬ್ಲೆಟ್ ಇರುತ್ತಲ್ವ. ಸೊ ಅವಾಗ ಓವರ್ ಡೋಸೇಜ್ ಆಗೋ ಪ್ರಾಬ್ಲಮ್ಸ್ ಇರುತ್ತಲ್ವ. ಸೊ ಅವಾಗ ನಾವೇನು ಮಾಡಿದ್ದೀವಿ ಅಂದರೆ, ಇನ್ ಕೇಸ್ ನಾನು ರಿಪ್ಲೈ ಮಾಡಿಲ್ಲ, ನಮ್ಮ ತಾಯಿನೂ ನೋಡ್ಕೊಂಡಿಲ್ಲ, ಸೊ ಟ್ಯಾಬ್ಲೆಟ್ ಮಾರ್ನಿಂಗ್ ಟ್ಯಾಬ್ಲೆಟ್ ಇಲ್ಲೇ ಇದೆ. ಸೊ ಮಧ್ಯಾಹ್ನ ಬಂದರೆ ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ಬರುತ್ತೆ, ಅವಾಗ ಓವರ್ ಡೋಸೇಜ್ ಆಗೋ ಪ್ರಾಬ್ಲಮ್ಸ್ ಇದೆ. ಅವಾಗ ಏನು ಮಾಡ್ತೀವಿ, 2 ಅವರ್ಸ್ ವೆಯ್ಟ್ ಮಾಡಿಬಿಟ್ಟು ಮಾರ್ನಿಂಗ್ ಬಂದಿರೋ ಟ್ಯಾಬ್ಲೆಟ್ಸ್ ಯಾರೂ ತೊಗೊಂಡಿಲ್ಲ ಅಂದರೆ ನಾವು ಆ ಟ್ಯಾಬ್ಲೆಟ್ನ ಇಲ್ಲಿ ಮೋಟ್ರ್ ಯೂಸ್ ಮಾಡಿ ಇಲ್ಲೊಂದು ಸ್ಪೇಸ್ ಇದೆ, ಆ ಸ್ಪೇಸಲ್ಲಿ ಸ್ಟೋರೇಜ್ ಬಾಕ್ಸ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಅವಾಗ ಮಾರ್ನಿಂಗ್ ಟ್ಯಾಬ್ಲೆಟ್ಸು ಸಪ್ರೇಟ್ ಆಗುತ್ತೆ, ಮತ್ತು ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಅವಾಗ ಓವರ್ ಡೋಸೇಜ್ ಆಗೋ ಪ್ರಾಬ್ಲಮ್ಸ್ ಇರಲ್ಲ. ಇಂಡಿಯಾ ಸರ್ವೇದಲ್ಲಿ ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೊಂಡಿರಾ, ಮತ್ತು ಯಾವ ಟ್ಯಾಬ್ಲೆಟ್ ಯಾವಾಗ ತೊಗೊಳಕ್ಕೆ ಗೊತ್ತಿಲ್ದಿರ 400 to 500 ಮೆಂಬರ್ಸ್ ಸತ್ತೋಗ್ತಿದ್ದಾರೆ ಸರ್. ಸೊ ಈ ಪ್ರಾಬ್ಲಮ್ನ ನಾವು ಬೇಸ್ ಮಾಡಿಕೊಂಡು ನಾವು ಈ ಪ್ರಾಡಕ್ಟ್ನ ಡೆವಲಪ್ ಮಾಡಿ ಸರ್. ಇದರಿಂದ ಏನಂದರೆ, ಒಂದು ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ನ ತೊಗೊತೀವಿ, ಇನ್ನೊಂದು ಏನಂದರೆ ಓವರ್ ಡೋಸೇಜ್ ಆಗ್ದಿರ ತೊಗೊಳ್ತೀವಿ, ಮತ್ತು ಇನ್ನೊಂದು ಯಾವ ಟ್ಯಾಬ್ಲೆಟ್ ಯಾವಾಗ ತೊಗೋಬೇಕು ಅನ್ನೋದು ಪರ್ಫೆಕ್ಟ್ ಕ್ಲಾರಿಟಿ ಇರುತ್ತೆ. ಸೊ ಇದರಿಂದ ತುಂಬ ಆರೋಗ್ಯ ಆಗಲಿ ಏನಾದರೂ ತುಂಬ ಇಂಪ್ರೂವ್ ಆಗೋ ಚಾನ್ಸಸ್ ಇದೆ ಸರ್. ಶ್ರಾವಣಿ ಅಂತ, ನಾನು ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ.
ಸೊ ಇಲ್ಲಿ ಅವ್ರು ಹೇಳ್ದಂಗೆ 7 ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಸೊ ಒನ್ ಆಫ್ ದ ಪ್ರಾಡಕ್ಟ್ ಬಂದು ಬ್ಲಿಂಕ್ ಟ್ರ್ಯಾಕರ್ ಅಂತ. ಸೊ ಬ್ಲಿಂಕ್ ಟ್ರ್ಯಾಕರ್ ಮೇನ್ ಪರ್ಪಸ್ ಏನಂದರೆ, ಇವಾಗ ಐ ಸಿ ಯುದಲ್ಲಿ ಸ್ವಲ್ಪ ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಮತ್ತು ನರ್ಸ್ ಇಲ್ಲ ಡಾಕ್ಟರ್ಗೆ ಕಮ್ಯುನಿಕೇಷನ್ ತುಂಬ ಗ್ಯಾಪ್ ಇರುತ್ತೆ. ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ಇಲ್ಲ ನಾವು ಹೇಳೋದು ಫ್ಯೂ ಟೈಮ್ಸ್ ಅವ್ರಿಗೂ ಅರ್ಥ ಆಗಲ್ಲ. ಸೊ ಇಲ್ಲಿ ಏನಾಗಿದೆ ಅಂದರೆ ಬ್ಲಿಂಕ್ ಟ್ರ್ಯಾಕರ್ ತಯಾರು ಮಾಡಿದ್ದೀರಿ. ಅದೇನು ಮಾಡುತ್ತೆ ಅಂದರೆ, ಸ್ವಲ್ಪ ಸೆನ್ಸರ್ಸ್ ಇದೆ, ಅದು ಅವರು ಸ್ಪೆಕ್ಸ್ ಥರ ಹಾಕ್ಕೊಳ್ತಾರೆ ಲೈಕ್ ಪೇಷಂಟ್ಸ್. ನಾವು ಅವ್ರಿಗೆ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಸೊ ಈ ಥರ 1 ಟೈಮ್ ಬ್ಲಿಂಕ್ ಮಾಡಿದ್ರೆ ನಿಮಗೆ ಫುಡ್ ಬೇಕಂತ, ಸೊ 2 ಟೈಮ್ಸ್ ಬ್ಲಿಂಕ್ ಮಾಡಿದ್ರೆ ನಿಮಗೆ ವಾಟರ್ ಬೇಕಂತ, ಅವ್ರು 3 ಟೈಮ್ಸ್ ಏನಾರು ಬ್ಲಿಂಕ್ ಮಾಡಿದ್ರೆ ರೆಸ್ಟ್ ರೂಮ್ಗೆ ಹೋಗ್ಬೇಕಂತ. ಸೊ ಈ ಥರ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಅಕಸ್ಮಾತ್ ಬ್ರೌಸಿ ಫಾರ್ಮಲ್ಲಿ ಇಲ್ಲಿ ಕಮ್ಯುನಿಕೇಷನ್ ಮಾತಾಡೋಕ್ಕೆ ಆಗದಿರೋ ಸ್ಟೇಟಲ್ಲಿ ಅವ್ರು ಬಂದು ಫಸ್ಟ್ ಟೈಮ್ 1 ಬ್ಲಿಂಕ್ ಮಾಡ್ತಾರೆ. ನಮಗೆ ಡ್ಯಾಶ್ಬೋರ್ಡ್ಗೆ ಮೆಸೇಜ್ ಬರುತ್ತೆ, ಲೈಕ್ ನರ್ಸ್ ಇರ್ತಾರೆ ಅಲ್ಲಿ, ಅವ್ರಿಗೆ ಮೆಸೇಜ್ ಬರುತ್ತೆ. ಸೊ ಈ ಪೇಷಂಟ್ ಅಲ್ಲಿ ವಾಟರ್ ಬೇಕಂತ. ಸೊ ನೆಕ್ಸ್ಟ್ ಬೆಡ್ ಪೇಷಂಟ್ ಲೈಕ್ 10th ಬೆಡ್ ಪೇಷಂಟ್ ಅಲ್ಲಿ 3 ಟೈಮ್ಸ್ ಬ್ಲಿಂಕ್ ಮಾಡಿರ್ತಾರೆ, ಸೊ ಅವ್ರಿಗೆ ರೆಸ್ಟ್ ರೂಮ್ಗೆ ಹೋಗ್ಬೇಕಂತ. ಸೊ ಅಲ್ಲಿ ನಮಗೆ ಮೆಸೇಜ್ ಪಾಪಪ್ ಆಗ್ತಾ ಇರುತ್ತೆ. ಸೊ ನರ್ಸ್ ಬಂದುಬಿಟ್ಟು ಈಸಿ ಆಗುತ್ತೆ, ಈಸಿ ವೇ ಆಫ್ ಕಮ್ಯುನಿಕೇಷನ್. ಸೊ ಆ ಥರ ನಾವು ತಯಾರು ಮಾಡಿದ್ದೀವಿ. ಪ್ರತಿ ಸಾರಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಹಾಸ್ಪಿಟಲ್ಸಲ್ಲಿ ನೋಡ್ತಿರೋಲ್ಲ ಐ ಸಿ ಯು ಪೇಷಂಟ್ಗೆ ಪಕ್ಕದಲ್ಲಿ ಡ್ಯಾಶ್ಬೋರ್ಡ್ ಇರುತ್ತೆ. ಆ ಡ್ಯಾಶ್ಬೋರ್ಡಲ್ಲಿ ಎಷ್ಟು ಬಿ ಪಿ ಎಷ್ಟಿದೆ, ಬಾಡಿ ಟೆಂಪರೇಚರ್ ಎಷ್ಟಿದೆ, SpO2 ಲೆವೆಲ್ ಎಷ್ಟಿದೆ, ಹಾರ್ಟ್ ರೇಟ್ ಲೆವೆಲ್ ಎಷ್ಟಿದೆ ಅಂತ ಇರುತ್ತೆ. ಬಟ್ ಇಲ್ಲಿ ನಾವು ಏನಂದರೆ, ನಮ್ಮ ಇನ್ನೋವೇಷನ್ ಇದೆ, ಇದು ವೈರ್ಲೆಸ್ ಆಗಿ ಡೇಟಾ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದು ಫಾರ್ ಎಕ್ಸಾಂಪಲ್ ಮನುಷ್ಯಗೆ ಹಾಕಿದಾಗ ಮತ್ತು ಇದರಿಂದ ಈ ಡಿವೈಸಲ್ಲಿ ಏನು ಮಾಡ್ತದೆ, ಈ ಡಿವೈಸಲ್ಲಿ 2 ಪ್ಯಾರಾಮೀಟರ್ಸ್ನ ನಾವು ಮಾನಿಟರ್ ಮಾಡ್ತೀವಿ. ಒಂದು ಬಂದುಬಿಟ್ಟು SpO, ಒಂದು ಬಂದುಬಿಟ್ಟು BP, ಇನ್ನೊಂದು ಬಂದುಬಿಟ್ಟು ಬಾಡಿ ಟೆಂಪರೇಚರು. ಮತ್ತು ಇದರಿಂದ ನಾವು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲು ಮತ್ತು ಹಾರ್ಟ್ ಬೀಟು, ಟೋಟಲ್ 4 ನಾವು ಪ್ಯಾರಾಮೀಟರ್ಸ್ನ ನಾವು ಮಾನಿಟರ್ ಮಾಡ್ತಿದ್ದೀವಿ. ಸೊ ಇದು ಬಂದುಬಿಟ್ಟು ನಮ್ಮ ಡ್ಯಾಶ್ಬೋರ್ಡು. ಸೊ ಇದ್ರಲ್ಲಿ ನೋಡ್ಬೋದು ಸ್ವಲ್ಪ ರೀಡಿಂಗ್ಸ್ ಇದೆ. ಇದು ಬಂದುಬಿಟ್ಟು ಹಳೆ ರೀಡಿಂಗ್ಸು. ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ, ಸೊ ಇವಾಗ ಪೇಷಂಟ್ಗೆ ನಾವು ಹಾಕಿಬಿಟ್ಟು ಹೋಗಿರ್ತೀವಿ. ಸೊ ಹಾಕಿ ಆಚೆ ಹೋದಾಗ ಒಂದೊಂದು ಸತಿ ಅವ್ರಿಗೆ ಆಕ್ಸಿಜನ್ ಲೆವೆಲ್ಸ್ ಆಗಲಿ, ಇಲ್ಲಾಂದರೆ BP ಲೆವೆಲ್ಸ್ ಆಗಲಿ ಡೌನ್ ಆಗ್ತಾ ಇರುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ಯಾರಾದರೂ ನರ್ಸ್ ಇರಲೇಬೇಕು, ಇಲ್ಲ ಪ್ರತಿ ಸಾರಿ ಹೋಗ್ಬಿಟ್ಟು ಮಾನಿಟರ್ ಹತ್ರ ಚೆಕ್ ಮಾಡ್ತಾ ಇರಬೇಕು. ಸೊ ಇದರಿಂದ ಏನಂದರೆ, ನಾವು ನರ್ಸ್ ಇರೋ ರೂಮಲ್ಲಿ ಡ್ಯಾಶ್ಬೋರ್ಡ್ ಇರುತ್ತಲ್ಲ, ಆ ಡ್ಯಾಶ್ಬೋರ್ಡ್ನ ಇದನ್ನು ನಾವು ಓಪನ್ ಮಾಡ್ಬೋದು. ಸೊ ಇಲ್ಲಿ ಪೇಷಂಟ್ ಹಾಕ್ಕೊಂಡಿದ್ದಾಗ ಅವ್ರ ಪೇಷಂಟ್ಗೆ ಏನಾದರೂ ಬಾಡಿ BP ಲೆವೆಲ್ಸ್ ಆಗಲಿ, ಇಲ್ಲಾಂದರೆ ಸ್ಯಾಚುರೇಷನ್ಸ್ ಲೆವೆಲ್ ಆಗಲಿ ಡೌನ್ ಆದಾಗ, ಸೊ ಆಟೋಮೆಟಿಕಲಿ ನರ್ಸ್ ಇರೋ ರೂಮಲ್ಲಿರೋ ಡ್ಯಾಶ್ಬೋರ್ಡ್ ಇರುತ್ತಲ್ವ, ಸೊ ಆ ಡ್ಯಾಶ್ಬೋರ್ಡಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಪೇಷಂಟ್ 1ಗೆ BP ಕಮ್ಮಿ ಆಗ್ತಿದೆ, ಪೇಷಂಟ್ 2ಗೆ ಆಕ್ಸಿಜನ್ ಲೆವೆಲ್ಸ್ ಆ ಥರ ಕಮ್ಮಿ ಆಗ್ತಿದೆ. ಸೊ ಈ ಥರ ನಾವು ಓನ್ಲಿ 1 ಪೇಷಂಟ್ ಮಾತ್ರ ICUಯಲ್ಲಿ ಎಷ್ಟು ಪೇಷಂಟ್ಸ್ ಇರ್ತಾರೋ ಅಷ್ಟು ಪೇಷಂಟ್ನ ನಾವು ಡ್ಯಾಶ್ಬೋರ್ಡಲ್ಲಿ ಮಾನಿಟರಿಂಗ್ ಮಾಡ್ತಾ ಇರ್ಬೋದು ಸರ್. ಸೊ ಇದರಿಂದ ಏನಾಗುತ್ತೆ ಅಂದರೆ, BP ಕಮ್ಮಿ ಆದಾಗಲಿ, ಏನಾದರೂ BP ಜಾಸ್ತಿ ಆದಾಗೆ ಕಮ್ಮಿ, ಬಾಡಿ ಟೆಂಪ್ರೇಚರ್ ಕಮ್ಮಿ ಆದಾಗಲಿ ಜಾಸ್ತಿ ಆದಾಗಲಿ, ಸೊ ಆಟೋಮೆಟಿಕ್ ಆವಾಗ ನರ್ಸ್ಗೆ ಡೈರೆಕ್ಟಾಗಿ ಇದು ಅಲಾರಮ್ ಥರ ಮಾಡಿದ್ರೆ, ಸೊ ಆವಾಗ ನರ್ಸ್ ಇಲ್ಲ ಅಂತ ಡಾಕ್ಟರ್ ಬಂದುಬಿಟ್ಟು ಪೇಷಂಟ್ನ ಟೇಕ್ ಕೇರ್ ಮಾಡ್ಬೋದು ಸರ್. ಸೊ ಇದು ನಮ್ಮ ಪಾಲಿಸಿ. ವಾಚ್ ಸಿಸ್ಟಮಲ್ಲಿ ನರ್ಸ್ಗಳು ಹಾಂ ಸರ್. ಬಟ್ ಇದರಲ್ಲಿ ಏನಂದರೆ, ನಾವು BP ಮೆಷರ್ ಮಾಡಬೇಕಂದ್ರೆ ನಾವು ಇದನ್ನು ಹಾಕ್ಕೋಬೇಕು ಸರ್. ಸೊ ಬಟ್ ವಾಚು ತುಂಬ ಕಾಂಪ್ಯಾಕ್ಟ್ ಆಗುತ್ತೆ. ಸೊ ಬೇಕಂದರೆ ವಾಚಲ್ಲಿ, ಸೊ ಇವಾಗ ಇದಿದೆಯಲ್ಲ ಸರ್, ಇದು ತುಂಬ ಚಿಕ್ಕಿದೆ. ಇದರಲ್ಲಿ ನಾವು ಹ್ಯೂಮನ್ ಹಾರ್ಟ್ ರೇಟು ಮತ್ತು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಈ ಎರಡನ್ನ ಮೇಂಟೈನ್ ಮಾಡ್ಬೋದು. ಬಟ್ BP ಮೇಂಟೈನ್ ಮಾಡಬೇಕಂದ್ರೆ ನಾವು ಇದನ್ನು ಹಾಕ್ಕೊಳ್ಳೇಬೇಕು. ಸೊ ಇದರಿಂದ ನಾವು ಇಷ್ಟು ಚಿಕ್ಕದು ಮಾಡಿದ್ದೀವಿ.